Now I'd like to invite Dr. Soshipraya Kalman sir, Principal of Tahini Institute of Nursing, Kalyangarh, on stage to introduce and welcome the guests. ಎಲ್ಲರಿಗೂ ನಮಸ್ಕಾರ. Very warm good morning to everyone. We are a little late and extremely sorry for that program. ಇವತ್ತಿನ ದಿವಸ ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ವೇದಿಕೆ ಮೇಲೆ ಆಸಕ್ತಕ್ಕಂತ ಗಣ್ಯರೇ, ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಿರಿಯರು, ಸಾಮಾಜಿಕ ಕಳಕಳಿ ಹೊಂದಿದ ಧೀಮಂತ ನಾಯಕರು, ಸದಾ ರೋಗಿಗಳ ಆರೈಕೆಯನ್ನೇ ಕಾಯಕವನ್ನಾಗಿಸಿದ ಖ್ಯಾತ ವೈದ್ಯರು, ಚಿಂತಕರು, ಹೋರಾಟಗಾರರು, ಶಿಕ್ಷಣ ಪ್ರೇಮಿಗಳಾದಂಥ ವಿನಮ್ರತೆಯ ಸಾಕಾರ್ಥ ಮೂರ್ತಿಯಾದಂಥ ಡಾಕ್ಟರ್ ರಾಮಶಾಸ್ತ್ರಿ ಎಸ್ ಜೀರೆ ಅವರ 58ನೇ ಹುಟ್ಟುಹಬ್ಬದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ, ಎಲ್ಲ ಅಂಗಸಂಸ್ಥೆಗಳ ಪರವಾಗಿ ಸಾಯಿದತ್ತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಫಕೀರೇಶ್ವರ ಫುಡ್ಸ್, NKS ಟಿವಿ ಚಾನೆಲ್, ತಾರಿಣಿ ನರ್ಸಿಂಗ್ ಕಾಲೇಜ್, ಸಾಯಿದತ್ತ ಸ್ಕೂಲ್ ಆಫ್ ನರ್ಸಿಂಗ್, ಸುಶ್ರುತ ಹಾಸ್ಪಿಟಲ್, ಸಾಯಿದತ್ತ ಪ್ಯಾರಾಮೆಡಿಕಲ್ ಕಾಲೇಜ್, ಸಮರ್ಥ್ ಕಾಲೇಜ್ ಆಫ್ ಫಾರ್ಮಸಿ ಹಾಗೂ ಎಲ್ಲ ಅಂಗಸಂಸ್ಥೆಗಳ ಪರವಾಗಿ ನಮ್ಮ ನೆಚ್ಚಿನ ನಾಯಕರ ಹುಟ್ಟಿದ ದಿನವನ್ನು ಹಬ್ಬವನ್ನಾಗಿ ಆಚರಣೆ ಮಾಡಲು ತೀರ್ಮಾನಿಸಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಮಿತ್ರರೇ, ಈ ಸಂದರ್ಭದಲ್ಲಿ ನಮ್ಮ ಈ ಅಧ್ಯಕ್ಷರ ಪರಿಚಯ ಮತ್ತು ಎಲ್ಲರನ್ನು ಔಪಚಾರಿಕವಾಗಿ ಸ್ವಾಗತ ಮಾಡಲು ನನಗೆ ಹೆಮ್ಮೆ ಅನಿಸುತ್ತದೆ. ಮಾನವೀಯ ಮೌಲ್ಯಗಳನ್ನು ವೈದ್ಯಕೀಯ ಸೇವೆಗಳೊಂದಿಗೆ ಸಮನ್ವಯಗೊಳಿಸಿ ನಮ್ಮ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಡಾಕ್ಟರ್ ರಾಮಶಾಸ್ತ್ರಿ ಶಂಕರ್ ಶಾಸ್ತ್ರಿ ಜೀರೆ ಅವರು 17-12-1967ರಲ್ಲಿ ದಿವಂಗತ ಶಂಕರ್ ಶಾಸ್ತ್ರಿ ಜೀರೆ ಹಾಗೂ ಮಾತೋಶ್ರೀ ಶಾರದಾಬಾಯಿ ಜೀರೆ ಅವರ ದ್ವಿತೀಯ ಪುತ್ರರಾಗಿ ಜನಿಸಿದರು. ಅವರ ಪ್ರಾಥಮಿಕ ಶಿಕ್ಷಣವನ್ನ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 4ರಲ್ಲಿ, ಮಾಧ್ಯಮಿಕ ಮತ್ತು PUC ಶಿಕ್ಷಣವನ್ನ SM ಭೂಮರೆಡ್ಡಿ ಕಾಲೇಜಿನಲ್ಲಿ 1984ರಲ್ಲಿ ಮುಗಿಸಿದರು. ನಂತರ ಆಯುರ್ವೇದಿಕ್ ವೈದ್ಯಕೀಯ ಶಿಕ್ಷಣವನ್ನು ಗದಗಿನ DGM ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಿಂದ ಪಡೆದುಕೊಂಡರು. ವೈದ್ಯಕೀಯ ವೃತ್ತಿಯ ಆರಂಭವನ್ನು 1990ರಲ್ಲಿ ಪ್ರಾರಂಭಿಸಿದಂತ ಶ್ರೀಯುತರು ಇಂದಿನವರೆಗೆ ಅಪರಿಮಿತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸರ್ಕಾರಿ ವೈದ್ಯರಾಗಿ ಹಲವು ವರ್ಷಗಳ ಕಾಲ ಹುಬ್ಬಳ್ಳಿ ತಾಲೂಕಿನ ಮಂಟೂರು PSC ಯಲ್ಲಿ ಸೇವೆ ಸಲ್ಲಿಸಿದರು. ನಂತರ ಮಾತೋಶ್ರೀ ಶಾರದಾಬಾಯಿಯವರು ಆರಂಭಿಸಿದ್ದಾರೆ. ತಮ್ಮ ಪೂಜ್ಯ ತಂದೆಯವರಾದ ದಿವಂಗತ ಶಂಕರ್ ಶಾಸ್ತ್ರಿ ಜೀರೆ ಅವರು ಪ್ರಾರಂಭಿಸಿದ ಆಸ್ಪತ್ರೆಯಲ್ಲಿ ವೈದ್ಯ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಬಡ ರೋಗಿಗಳ ಪಾಲಿಗೆ ನಿಮ್ಗೆಲ್ಲ ತಿಳಿದಿರುವ ಹಾಗೆ 5 ರೂಪಾಯಿ ಶುಲ್ಕದಲ್ಲಿ ಚಿಕಿತ್ಸೆ ನೀಡುವ ಮೂಲಕ 5 ರೂಪಾಯಿ ಡಾಕ್ಟರ್ ಅಂತ ವಿಶಿಷ್ಟ ಹೆಸರನ್ನು ಗಳಿಸಿರ್ತಾರೆ. ವೈದ್ಯಕೀಯ ಸೇವೆಯ ಜೊತೆಗೆ ಸಮಾಜ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಕೊಡುಗೆ ಅಪಾರವಾದದ್ದು. ಅವರು ಶ್ರೀ ಸಾಯಿರಾಮ್ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು, ಶ್ರೀ ದತ್ತಾತ್ರೇಯ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು, ಜಗದಂಬ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರು, ಜ್ಯೋತಿ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಾಗಿ ಹಾಗೂ ಶ್ರೀ ಸಾಯಿರಾಮ್ ಟ್ರಸ್ಟ್ ಅಡಿಯಲ್ಲಿ ಬರುವ ಎಲ್ಲ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ NKS ಟಿವಿಯ ಮಾರ್ಗದರ್ಶಕರಾಗಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗದ ದಾರಿ ತೋರಿಸುವುದು, ಆಯುರ್ವೇದ ಔಷಧಿಗಳ ಆವಿಷ್ಕಾರ, ಸಮಾಜ ಸೇವೆ, ಧಾರ್ಮಿಕ ಚಿಂತನೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಅವರ ಸೇವೆ ಅನನ್ಯವಾದುದು. ಒಟ್ಟು 4 ಜನ ಮಕ್ಕಳಲ್ಲಿ ನಾನು ಹೇಳಿದೆ ಎರಡನೇವರು ಅಂತ. ಅವರ ಹಿರಿಯ ಸಹೋದರಿ ಇದ್ದಾರೆ, ಅಕ್ಕನವರು. ಅವರು ಶ್ರೀಮತಿ ಗಾಯತ್ರಿ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿದ್ದಾರೆ. ಮೊದಲ ಕಿರಿಯ ಸಹೋದರ ಶ್ರೀ ದತ್ತಾತ್ರೇಯ ಎಸ್ ಜೀರೆ ಅವರು ಜಿಯೋಲಾಜಿಸ್ಟ್ ವಿಭಾಗದಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೊನೆಯ ಸಹೋದರ ಡಾಕ್ಟರ್ ಗಿರೀಶ್ ಶಾಸ್ತ್ರಿ ಎಸ್ ಜೀರೆ ಅವರು ಸರ್ಕಾರಿ ವೈದ್ಯರಾಗಿ 5 ವರ್ಷ ಕಾಲ ಸೇವೆ ಸಲ್ಲಿಸಿ ನಂತರ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿ 2 ಅವಧಿಗೆ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಸದ್ಯ BMK ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಗಜೇಂದ್ರಗಢದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ.
ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳಂತ ಒಂದು ನಾನುಡಿದೆ. ಅದೇ ರೀತಿಯಾಗಿ ನಮ್ಮ ಈ ಯಶಸ್ವಿ ಡಾಕ್ಟರ್ ಹಿಂದೆ ಕೂಡ ಅವರ ಧರ್ಮ ಪತ್ನಿ ಶ್ರೀಮತಿ ರಾಧಾಬಾಯಿ ಆರ್ಜಿರೆ ಅವರು ಸದಾ ಹಸನ್ಮುಖಿಯಾಗಿ ಅವರ ಎಲ್ಲ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಮ್ಮ ಅಧ್ಯಕ್ಷರಿಗೆ 2 ಜನ ಮಕ್ಕಳು. ಅವರ ಪುತ್ರ ಡಾಕ್ಟರ್ ಶಂಕರ್ ಶಾಸ್ತ್ರಿ ಆರ್ಜಿರೆ ಈಗ MBBS ಮುಗಿಸಿ MS ಜನರಲ್ ಸರ್ಜರಿಯನ್ನ MRMC ಮೆಡಿಕಲ್ ಕಾಲೇಜ್ ಗುಲ್ಬರ್ಗಾದಲ್ಲಿ ಮಾಡ್ತಾ ಇದ್ದಾರೆ. ಮಗಳು ಡಾಕ್ಟರ್ ಅಶ್ವಿನಿ BDS ಮುಗಿಸಿ ಈಗ MDS ತಯಾರಿಯಲ್ಲಿದ್ದಾರೆ. ಒಟ್ಟು ಅವ್ರ ಫ್ಯಾಮಿಲಿಯಲ್ಲಿ ಸದ್ಯಕ್ಕೆ 7 ಜನ ಮಕ್ಕಳು ಅದಾರ, 7 ಜನ ಡಾಕ್ಟರ್ಗಳು ಅದಾರ. ಸಾರಿ ಸರ್, ಆಮೇಲೆ ಗಿರೀಶ್ ಸರ್ ವೈಫ್ ಡಾಕ್ಟರ್ ಉಮಾ ಮೇಡಮ್ ಅವರು, ನಂತರ ಡಾಕ್ಟರ್ ಶಂಕರ್, ಡಾಕ್ಟರ್ ಅಶ್ವಿನಿ, ಇನ್ನ 2 ಆಲ್ರೆಡಿ ಕಲಿತಾ ಇದ್ದಾರೆ. ಡಾಕ್ಟರ್ ಅನನ್ಯ MBBS ಮಾಡ್ತಾ ಇದ್ದಾರೆ, ಇನ್ನೊಬ್ರು BAMS ಆಯುರ್ವೇದ ಮಾಡ್ತಿದ್ದಾರೆ. ಸರ್ ರಫೀಕ್ ತೋರ್ಗಲ್ ಅವರು ವೇದಿಕೆ ಮೇಲೆ ಆಸಿಂದ ಕೇಳ್ಕೊಳ್ತೀನಿ. ಹೀಗೆ ಇದಲ್ಲದೆ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆಗಾಗಿ ಕನ್ನಡಪ್ರಭ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚಾನೆಲ್ ಅವರು ಉತ್ತರ ಕರ್ನಾಟಕದ ಸಾಧಕರು 2024 ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಇತ್ತೀಚೆಗೆ ಚಿಕ್ಕಟ್ಟಿ ಶಾಲಾ ಕಾಲೇಜುಗಳ ಸಹಯೋಗದಲ್ಲಿ ಸಾಧಕರ ಸಂಭ್ರಮ 2025 ಎಂಬ ಪ್ರಶಸ್ತಿಯನ್ನು ಕೂಡ ಡಾಕ್ಟರ್ ಜಯದೇವ್ ಅವರಿಗೆ ನೀಡಿ ಗೌರವಿಸಿದ್ದಾರೆ. ಅದಕ್ಕೆ ನಾನು ಕೂಡ ಸಾಕ್ಷಿಯಾಗಿದ್ದೇನೆ ಅನ್ನೋದು ಹೆಮ್ಮೆಯ ವಿಷಯ. ಇಂಥ ನಿಸ್ವಾರ್ಥ ಸಾಧನೆಯ ಮೇರು ವ್ಯಕ್ತಿಗೆ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಎಲ್ಲರೂ ಒಂದು ಸಾರಿ ಎದ್ದು ನಿಂತು ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು. ಇವತ್ತಿನ ಈ ಹುಟ್ಟುಹಬ್ಬ ಆಚರಣೆಯ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮಾತೋಶ್ರೀ ಶ್ರೀಮತಿ ಶಾರದಾಬಾಯಿ ಜೀರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಶ್ರೀಮತಿ Now I request Giri sir to give the flowers to all the guests. ಮಾತೋಶ್ರೀ ಶಾರದಾಬಾಯಿ ಜೀರೆ ಅವರಿಗೆ ಸ್ವಾಗತ ಕೊಡಲಿ. ಶ್ರೀಮತಿ ರಾಧಾಬಾಯಿ ಜೀರೆ ನಮ್ಮ ರಮೇಶ್ ಮರಾಠಿ ಸರ್ ಅವರಿಗೆ ಡಾಕ್ಟರ್ ಅನಿಲ್ ಕುಮಾರ್ ಅವರಿಗೆ ಸ್ವಾಗತ ನೀಡುತ್ತೇವೆ. ಡಾಕ್ಟರ್ ಚೌಟಿ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತ. ಕುಚಿಕೆಯ ಹೆಸರಾಂತ ಉದ್ಯಮಿಗಳು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತ. ರಂಗನಾಥ್ ಅವರಿಗೆ ಜನನಿ ಉಪಕುಲಪತಿಗಳ ಅಧ್ಯಕ್ಷರು ಕೂಡ ಸ್ವಾಗತ. ಡಾಕ್ಟರ್ ಮಿಸ್ಟರ್ ಅರ್ಜುನ್ ರಾಠೋಡ್ ಅವರು ಬಂದಿದ್ದಾರೆ, NKS ಚಾನೆಲ್ ಉಪಾಧ್ಯಕ್ಷರು, ಅವರಿಗೂ ಕೂಡ ಸ್ವಾಗತ. ನಮ್ಮ ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲರು ಕಾಂಗ್ರೆಸ್ ಸಮಾಜದ ಅವರಿಗೂ ಕೂಡ ಸ್ವಾಗತ. ನಮ್ಮ ರಾಜಕೀಯ ಧುರೀಣರು ಹಾಗೂ ನಮ್ಮ ಜೀರೆ ಸರ್ ಅತ್ಯಂತ ಶಿಷ್ಯರಾದಂಥ ಅವರಿಗೂ ಕೂಡ ಸ್ವಾಗತ. ಜೊತೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀಶೈಲ್ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ. ಜೊತೆಗೆ ಎಲ್ಲ ಅಭಿಮಾನಿ ಬಳಗದವರು ಇಲ್ಲೆಲ್ಲರೂ ಬಂದಿದ್ದಾರೆ ಸರ್. ಎಲ್ಲ ಅಭಿಮಾನಿಗಳಿಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೀನಿ. Thank you.
Once again, thank you one and all. Now comes the most awaited moment of today's session. I request our respected President Sir R.S. Jile along with the dignitaries on the dais to kindly come forward for the birthday cake cutting ceremony. Thank you one and all. Thank you one and all. ಇವಾಗ ಸರ್ವೋದಯ ಸೋಷಿಯಲ್ ಕ್ಲಬ್ ಇಂದ ಸರ್ವೋದಯ ಸನ್ಮಾನ.
ಕಮಿಟಿಯ ಅಧ್ಯಕ್ಷರು, ನಮ್ಮೆಲ್ಲ ಮಾರ್ಗದರ್ಶಕರು, ಹಿರಿಯರು, ಸರಳ ಸಜ್ಜನರು, ಸುಸ್ವಭಾವದವರು, ಕೋಮಲಂತ ಮನಸ್ಸಿನವರು, ನನ್ನ ಮಾರ್ಗದರ್ಶಕರು ಆಗಿರುವಂಥ ಡಾಕ್ಟರ್ ರಾಮಶಾಸ್ತ್ರಿ ಎಸ್ ಜಿರೆ ಇವರ 58ನೇ ಹುಟ್ಟುಹಬ್ಬಕ್ಕೆ ಆಗಮಿಸಿರುವಂಥ ಎಲ್ಲ ಅವರ ಅಭಿಮಾನಿ ಬಳಗಕ್ಕೆ ಹೃತ್ಪೂರ್ವಕವಾಗಿರುವಂಥ ಸ್ವಾಗತವನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆತ್ಮೀಯರೇ, ಕೊಡುವಾಗ ಮನ ನೋಯುವುದು, ಕೊಡುವಾಗ ಮನ ನೋಯುವುದು, ಆದರೂ ಇವರ ಮನ ನೋಯಲಿಲ್ಲ. ದುಡಿವಾಗ ದೇಹ ದಣಿಯುವುದು, ದುಡಿವಾಗ ದೇಹ ದಣಿಯುವುದು, ಆದರೂ ಇವರ ದೇಹ ದಣಿದಿಲ್ಲ. ನೀಡುವಾಗ ಕೈ ನಡುಗುವುದು, ನೀಡುವಾಗ ಕೈ ನಡುಗುವುದು, ಆದರೂ ಇವರ ಕೈ ನಡುಗುವುದಿಲ್ಲ. ಕೊಡುವ ಕೊರಗುವ ಕೊಟ್ಟು ಕೆಡದಿರುವ ಮನ ನಮ್ಮ ಗುರುಗಳದು ಅಂತ ಹೇಳ್ತಾ ನನಗೆ ಮಾತುಗಳನ್ನು ಪ್ರಾರಂಭಿಸ್ತಾ ಇದ್ದೀನಿ. ನನಗೆ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾ ಖುಷಿ ಅನ್ಸುತ್ತೆ. ಯಾಕೆ ಖುಷಿ ಅನ್ಸುತ್ತೆ ಅಂದ್ರೆ, ಎಲ್ಲರೊಂದಿಗೂ ಬೆರೆಯುವಂತ ಸರಳ ಸ್ವಭಾವದ ಸುಹೃದಯ ವ್ಯಕ್ತಿಗಳನ್ನು ನಾನು ಏನಾದರೂ ನೋಡಿದ್ರೆ ನಮ್ಮ ಊರಿನಲ್ಲಿ ಎಸ್ಪೆಷಲಿ ಅದು ನಮ್ಮ ರಮಾಶಾಸ್ತ್ರಿ ಡಾಕ್ಟರ್. ಅವ್ರ ಬಗ್ಗೆ ಮಾತಾಡಲಿಕ್ಕಿಂತ ಮುಂಚೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಒಬ್ಬರು ಸಮಾಜ ಸುಧಾರಕರಾಗಿದ್ದಾರೆ, ಬಾಬಾ ಅಂಬೆ. ಅವರು ಒಂದು ಮಾತನ್ನು ಹೇಳ್ತಾರೆ, ಏನದು ಅಂದ್ರೆ, ಯು ಡೋಂಟ್ ವಾಕ್ ಬಿಹೈಂಡ್ ಮೀ, ಯು ಡೋಂಟ್ ವಾಕ್ ಬಿಹೈಂಡ್ ಮೀ, ಐ ಆಮ್ ನಾಟ್ ಯುವರ್ ಲೀಡರ್. You don't walk in front of me, I am not your follower. But come, let's to walk together, we are the best friends ಅಂತ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ಏನು? ಯಾವುದೇ ಕಾರಣಕ್ಕೂ ನನ್ನ ಮುಂದೆ ನೀವು ಬರಬಾರ್ದು, ನಾನು ನಿಮ್ಮ ಹಿಂಬಾಲಕನಲ್ಲ. ಯಾವುದೇ ಕಾರಣಕ್ಕೂ ನನ್ನ ಮುಂದ್ಗಡೆ ನೀವು ಬರಬಾರ್ದು, ನಾನು ನಿಮ್ಮ ಹಿಂಬಾಲಕನಲ್ಲ. ನೀವು ನನ್ನ ಹಿಂದೆ ಬರಬಾರ್ದು, ನಾನು ನಿಮ್ಮ ನಾಯಕನಲ್ಲ. ಬಾಬಾ ಅಂತ ಹೇಳಿರುವಂತ ಮಾತು ಏನು ಅಂದ್ರೆ, you don't walk behind me, I am not your leader. You don't walk in front of me, I am not your follower. But we are the best friends. Come, let's walk together ಅಂತ ಹೇಳಿದರು. ಆ ಮಾತಿನ ಹಾಗೆ ನಮ್ಮ ಡಾಕ್ಟರ್ ಬಗ್ಗೆ ಹೇಳೋದು ನಾವು ಬಹಳ ಸಣ್ಣವರು ಅಂತ ಅನಿಸುತ್ತೆ. ಸಮಾಜ ಸೇವೆಯನ್ನ ಮಾಡುವಂತ ಮನಸ್ಸುಗಳು ಬಹಳ ಕಡಿಮೆ. 1000 ಕೋಟಿಗಟ್ಟಲೆ ಆಸ್ತಿ ಇದ್ರು ಈಗಿನ ಕಾಲದಲ್ಲಿ ಇನ್ನೂ ಗಳಿಸಬೇಕು ಅನ್ನುವಂತ ಆಸೆ ಇರುವಂತ ವ್ಯಕ್ತಿಗಳನ್ನ ನಾವು ಬಹಳ ಕಡೆ ನೋಡ್ತಿದ್ದೀವಿ. ಆದ್ರೆ ನಮ್ಮ ಡಾಕ್ಟರ್ ಹಂಗಲ್ಲ. ನಿಮ್ಗ ಸಂಸ್ಕೃತದಲ್ಲಿ ಒಂದು ಮಾತು ಬರುತ್ತೆ, ವೈದ್ಯೋ ನಾರಾಯಣೋ ಹರಿಯ. ವೈದ್ಯರು ಎರಡನೇ ದೇವರಿದ್ದಂಗ. ಅವ್ರು ನಮಗೆಲ್ಲಕ್ಕಿಂತ ಮೊದಲು ಇವರ ನಮ್ಮ ಫಸ್ಟ್ ದೇವರು ಅಂತ ಅನ್ಸುತ್ತೆ. ನಾವು ಯಾವ ದೇವರನ್ನ ಕಣ್ಣಿನಿಂದ ನೋಡಿಲ್ಲ ಸರಿಯಾಗಿ. ಎಲ್ಲ ಗುಡಿ ಗುಂಡಾಗಳಿಗೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ. ಯಾವ ದೇವರು ಬಂದು ಬಡವರ ಕಷ್ಟದ ಕಣ್ಣೀರನ್ನ ಅಥವಾ ಕಂಪನಿಯನ್ನ ಎಂದೂ ಹೊರಿಸಿಲ್ಲ. ಬಟ್ ಇವ್ರು ಮಾತ್ರ ಯಾವಾಗಲೂ ಬಡವರ ಒಂದು ಕಂಪನಿಗೆ ಅವರು ತಮ್ಮ ಮನಸ್ಸನ್ನ ಮಿಡಿತಾ ಅವರ ಕಷ್ಟಗಳಿಗೆ ಸಹೃದಯಗಳಾಗಿ ಸಹಾಯವನ್ನ ಮಾಡುವಂತ, ಹಸ್ತವನ್ನ ಚಾಚುವಂತ ಕೆಲಸವನ್ನ ನಮ್ಮ ವೈದ್ಯರು ಮಾಡ್ತಾ ಇದ್ದಾರೆ. ನಾವು ಚಿಕ್ಕವರಿದ್ದಾಗಿಂದ ಮೊದಲೊಂದ್ಸರಿ ಮಾತಾಡಿದ ನಾನು ಹೇಳ್ತಾ ಇದ್ದೆ, ನಾನು ಚಿಕ್ಕವನಿದ್ದಾಗಿಂದನೂ ಅವ್ರ ದವಾಖಾನೆ ತೋರಿಸ್ತಿದ್ವಿ. ನಾವು ಬಹಳ ಸಣ್ಣವರಿದ್ದಾಗಿಂದ ಅವಾಗ ಆಗಲೇ ಹೇಳಿದ್ರು, ನಮ್ಮ ಕಲ್ಮಠ್ ಸರ್ ಬಹಳ ಚಂದ ಹೇಳಿದ್ರು. ಏನಂದ್ರ ಅವ್ರಿಗೆ 5 ರೂಪಾಯಿ ಡಾಕ್ಟರ್ ಅಂತ ಕರೀತಾರೆ, 5 ರೂಪಾಯಿ ಡಾಕ್ಟರ್ ಅಂತ. ಅವ್ರು ತಗೊಂಡು 5 ರೂಪಾಯಿ ಅಲ್ಲ, 5 ನಿಮಿಷದೊಳಗ ನಮ್ಮ ರೋಗ ಅದು ಮಾಯ ಹೋಗ್ಬಿಟ್ಟಿರ್ತಾವ. ಅವ್ರು ಮಾತನಾಡುವಂತ ಮಾತುಗಳು ಹಂಗಿರ್ತಾವ. ಈಗ ವೈದ್ಯರ ಹತ್ರ ಹೋದಾಗ ನಾವು ಯಾವುದು ಸುಳ್ಳು ಹೇಳ್ಬಾರ್ದು. ವೈದ್ಯರು ನಮ್ಮ ದೇವರು ಅಂತ, ಅವ್ರ ಹತ್ರ ನಾವು ಏನೂ ಸುಳ್ಳು ಹೇಳ್ಬಾರ್ದು ಅಂತ. ಆದ್ರೆ ಅವರು ನಾವು ಸುಳ್ಳು ಹೇಳಿ ಕರೆ ಹೇಳಿ ಅವರ ಕರೆ ಹೇಳ್ಬಿಡ್ತಾರೆ. ರೋಗ ಹಿಂಗಾಯ್ತು ನೋಡ್ತಾವ, ನೀನು ಸುಮ್ಮನೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಆರಾಮ ರೀತಿ ಹೋಗ್ಬೋದು. ಆ ರೀತಿ ಹೇಳಿದ ತಕ್ಷಣ ಆರಾಮಾಗಿ ಬಿಡ್ತೀವಿ. ಕೆಲವೊಂದು ಕಡೆ ನಾವು ಬೇರೆ ಬೇರೆ ಡಾಕ್ಟರ್ನ ವಿಸಿಟ್ ಮಾಡಿರ್ತೀವಿ, ಹೋಗಿರ್ತೀವಿ. ಕೆಲವರು ಡಾಕ್ಟರ್ ಹಂಗೆ ಹೇಳಿ, ಬಟ್ ಇವರಲ್ಲಿರುವಂತ ಒಂದು ಸಹಾಯದ ಗುಣ ಯಾರಲ್ಲಿ ಇಲ್ಲ. ಹಾಗಾಗಿ ಗಜೇಂದ್ರಗಢದಲ್ಲಿ ತಾರಿಣಿ ಇನ್ಸ್ಟಿಟ್ಯೂಟ್ ಅಂತ ಒಂದು
ಆಮೇಲೆ ಸಾಯಿದತ್ತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ, ಆಮೇಲೆ ನರ್ಸಿಂಗ್ ಕಾಲೇಜ್ ಇದೆ, ಬೇರೆ ಬೇರೆ ಕಾಲೇಜುಗಳನ್ನ ತಂದಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಸಮಾಜಗಳಿಗೆ ಒಳಿತಾಗುವಂತ ಕೆಲಸವನ್ನು ಸಹಿತ ಅವರು ಮಾಡಿದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಉಣಬಡಿಸಿದ್ದಾರೆ. ಬಹಳಷ್ಟು ವೈದ್ಯರನ್ನ ತಯಾರು ಮಾಡಿ ಬೇರೆ ಬೇರೆ ಭಾಗಗಳಿಗೆ ಅವರನ್ನ ಕಳಿಸ್ತಾರೆ. ಅಂತ ಒಂದು ಕೈಂಕರ್ಯವನ್ನು ಮಾಡ್ತಾ ಇರುವಂತ ಡಾಕ್ಟರ್ RS ಜೀರೆ ಅವರು ಇವಾಗ ಆಲ್ರೆಡಿ 58 ವರ್ಷಗಳನ್ನ ಪೂರೈಸಿದ್ದಾರೆ. ಅವರು 58 ವರ್ಷಗಳು ಸಾವಿರಾರು ಕೆಲಸಗಳಾಗೋಗಿಲ್ಲ. ಇನ್ನು ಅವರು ಬಹಳ ವರ್ಷಗಳವರೆಗೆ ನಮ್ಮೊಂದಿಗೆ ಬದುಕಿ ಅವರ ಸಹಾಯವನ್ನ ಪಡ್ಕೊಳ್ಳುವಂತ ಬಲ್ಲಿದರು ಅಥವಾ ಬಡವರು ಇನ್ನೂ ಇರ್ತಾರೆ. ಅವರಿಗೆ ಅವರ ಒಂದು ಸಹಾಯ ಹಸ್ತ ಚಾಚಲಿ ಅಂತ ಹೇಳಿ ಅವರ ಆಯುರಾರೋಗ್ಯ ಇನ್ನೂ ವೃದ್ಧಿಸಲಿ, ದೇವರು ಇನ್ನೂ ಹೆಚ್ಚಿನ ಒಂದು ಸಹಾಯ ಮಾಡುವಂತ ಶಕ್ತಿಯನ್ನ ಅವರಿಗೆ ಕರುಣಿಸಲಿ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಮಾಡಿಕೊಡುವಂತ ವ್ಯಕ್ತಿ ಅನಿಸಿದ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. Now I invite Sanjana Ugar, GNM second year, to speak a few words and express their feelings on this special day. ಸಾಯಿರಾಮ್ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಡಾಕ್ಟರ್ ರಾಮಶಾಸ್ತ್ರಿ ಜೀರೆ ಅವರಿಗೆ 58ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಜೀರೆ ಸರ್ ಅವರು ನಮ್ಗೆ ಇವಾಗ ರಕ್ತದಾನ ಶಿಬಿರ ಹಾಗೂ ಅಂಗಾಂಗಗಳನ್ನು ಹಮ್ಮಿಕೊಂಡಿರುತ್ತಾರೆ. ಇವರು 5 ರೂಪಾಯಿ ಡಾಕ್ಟರ್ ಎಂದು ಪ್ರಸಿದ್ಧರಾಗಿದ್ದವರು. ಸುತ್ತಮುತ್ತಲ ಹಳ್ಳಿಗಳಲ್ಲಿ ಇವರು ಫೇಮಸ್ ಆದ ಡಾಕ್ಟರ್. ಮಕ್ಕಳು ಆಗದೇ ಇಲ್ಲದವರಿಗೆ, ಹೆಣ್ಣು ಮಕ್ಕಳಿಗೆ ಮೆಡಿಸಿನ್ ಮುಖಾಂತರವಾಗಿ ತಾಯ್ತನ ನೀಡಿದಂತ ಡಾಕ್ಟರ್ ರಾಮಶಾಸ್ತ್ರಿ ಜೀರೆ ಸರ್ ಅವರಿಗೆ ಯಾವುದೇ ರೋಗ ಇದ್ದರೂ ಎಲ್ಲ ರೋಗಕ್ಕೂ ಟ್ರೀಟ್ಮೆಂಟ್ ಕೊಡುವಂತ ಡಾಕ್ಟರ್ ಆಗಿದ್ದರು. ಇವರು ನಾರ್ತ್ ಕರ್ನಾಟಕ ಅಚೀವರ್ಸ್ ಅವಾರ್ಡ್ ಅನ್ನು 2024ರಲ್ಲಿ ಪ್ರಶಸ್ತಿಯನ್ನು ನೀಡಿ ಇವರು 1999ರಲ್ಲಿ 2 ರೂಪಾಯಿ ಫೀ ಪಡೆದುಕೊಂಡು ಚಿಕಿತ್ಸೆಯನ್ನು ಪ್ರಾರಂಭಿಸಿದರು. ಡಾಕ್ಟರ್ ಜೀರೆ ಸರ್ ಅವರು ರೋಗಿಗಳ ಒತ್ತಾಯದ ಮೇರೆಗೆ 5 ರೂಪಾಯಿಯನ್ನು ನಿಗದಿ ಮಾಡಿದರು. ಕೇವಲ ರೋಗಿಗಳಿಗೆ ಹಣದ ಬದಲು ಆಹಾರ ಪದಾರ್ಥಗಳನ್ನು, ಹಣ್ಣು ಹಂಪಲಗಳನ್ನು, ಧಾನ್ಯವನ್ನು ನೀಡಿದರು. ಇವರು ಸಾಕಷ್ಟು ಇದೇ ಬಡವರಿಗೆ ಹೆಚ್ಚು ಪಡೆಯಲು ಮನಸ್ಸಿಲ್ಲ, ಅಂದರೆ ಅವರಿಗೆ ರೊಕ್ಕವನ್ನು ಪಡೆದುಕೊಂಡು ನಾವು ಧನ್ಯರಾಗುವುದಿಲ್ಲ ಎಂದು ಇವರು ಮಾತನ್ನು ಹೇಳುತ್ತಾ ನನ್ನ 2 ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. Thank you so much for your wonderful words. Now I invite Dr. Sappa, BSc. ಇದೀಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬೀಗಾರ ಕೆ ಕೃಷ್ಣನ್ ಅವರು ಸರ್ ಆಗಮಿಸಿದ್ದಾರೆ. ವೆಂಕಟೇಶ್ವರ ಆಸ್ಪತ್ರೆಗೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕಾರ್ಯಕ್ರಮಕ್ಕೆ ಅವಧೂತ ವಕೀಲರು ಕೂಡ ಇವತ್ತು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹಾರ್ದಿಕ ಸ್ವಾಗತ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಮೊದಲಿಗೆ 5 ರೂಪಾಯಿ ಡಾಕ್ಟರ್ ರಾಮಶಾಸ್ತ್ರಿ ಜೀರೆ ಡಾಕ್ಟರ್ ಅವರಿಗೆ 58ನೇ ಜನ್ಮದಿನದ ಶುಭಾಶಯಗಳು ಸರ್. 58ನೇ ಜನ್ಮದಿನದ ಸಂಭ್ರಮದಲ್ಲಿ ಮಾನವೀಯತೆಯ ಈ ಜೀವಂತ ಪ್ರತಿಮೆಗೆ ನಮ್ಮದೊಂದು ಹೃತ್ಪೂರ್ವಕ ಸಲಾಂ. ಹಣದ ಹಿಂದೆ ಓಡುವ ಈ ಕಾಲದಲ್ಲಿ ಸೇವೆಯೇ ಜೀವನವೆಂದು ಬದುಕುತ್ತಿರುವ ಡಾಕ್ಟರ್ RS ಜೀರೆ ಸರ್ ಅವರು ಯುವ ವೈದ್ಯರಿಗೆ ದಾರಿದೀಪವಾಗಿದ್ದಾರೆ. ಸಲಾಂ ಡಾಕ್ಟರ್ ಸರ್ ನಿಮಗೆ. ವೈದ್ಯ ನಾರಾಯಣ ಹರಿ ಅಕ್ಷರಶಃ ಸಾಕಾರ ಜೀರೆ ಡಾಕ್ಟರ್ ಸರ್ ಅವರು 17/12/1967ರಂದು ಗಜೇಂದ್ರಗಡ ತಾಲೂಕಿನಲ್ಲಿ ಜನಿಸಿದರು. ಇವರು 1994ರಲ್ಲಿ ಗದಗಿನಲ್ಲಿ
DGM ಕಾಲೇಜಿನಲ್ಲಿ BA-MS ಪದವಿ ಪಡೆದರು. ವಿದ್ಯಾರ್ಥಿ ದಿನಗಳಿಂದಲೇ ಜನಸೇವೆಯಲ್ಲಿ ತೊಡಗಿಸಿಕೊಂಡ ಇವರು ವೈದ್ಯಕೀಯವನ್ನು ಕೇವಲ ವ್ಯಕ್ತಿಯ ಹಕ್ಕದ ಸಮಾಜ ಸೇವೆಯು ಎಂಬಂತೆ ಅಳವಡಿಸಿಕೊಂಡಿದ್ದಾರೆ. ಜಾತಿ, ಮತ, ವರ್ಗ, ಲಿಂಗ ಯಾವುದೇ ಭೇದವಿಲ್ಲದೆ ಎಲ್ಲರನ್ನು ಸಾಮಾನ್ಯವಾಗಿ ನೋಡುವ ಗುಣ ಇವರ ವ್ಯಕ್ತಿತ್ವದ ಅಡಿಗಳು. ರೋಗಿಯ ದೈಹಿಕ ಸಮಸ್ಯೆಯ ಜೊತೆಗೆ ಮಾನಸಿಕ ಸ್ಥೈರ್ಯ ತುಂಬುವ ಕಾರ್ಯವನ್ನು ಸಹ ವೈದ್ಯನ ಕರ್ತವ್ಯವೆಂದು ನಂಬಿದವರು ಈ ಡಾಕ್ಟರ್ ಸರ್ ಅವರು. ಆರೋಗ್ಯ ರಕ್ಷಣೆಯೇ ಇವರ ಜೀವನ ಮಂತ್ರ. ಇವರ ಸಾಯಿದಂತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತೆರೆದು ಬಡವರಿಗೆ ಆಶಾಕಿರಣವಾಗಿದೆ. ಇವರೇ 24/7 ನಿರಂತರ ಸೇವೆ ಮನೆಯ ಆಸ್ಪತ್ರೆ ಎಂದು ನಂಬಿದ್ದಾರೆ. ಸುತ್ತಮುತ್ತಲಿನ ಗ್ರಾಮದಲ್ಲಿನ ಬಡ ಜನರಿಗೆ ₹5 ಡಾಕ್ಟರ್ ಎಸ್ ಜೀರೆ ಸರ್ ಎಂದು ಹೆಸರನ್ನು ಪಡೆದ ವ್ಯಕ್ತಿ ಇವರಾಗಿದ್ದಾರೆ. ಇವರ ಕಡೆಯಿಂದ ಎಂಥ ಕ್ರಿಟಿಕಲ್ ಕಂಡೀಷನ್ ನಲ್ಲಿ ಇರುವ ವ್ಯಕ್ತಿಗಳಿಗೂ ಕೂಡ ಶೇಕಡ 100ಕ್ಕೆ 99.99 ಕೂಡ ನಿಜವಾಗಿಯೂ ಗುಣಮುಖರಾಗಿದ್ದಾರೆ. ಇನ್ನೇನು ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಕಾಲೇಜ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಮೊದಲಿಗೆ JMS ನರ್ಸಿಂಗ್ ಕೋರ್ಸ್ ಅನ್ನು ಇವರು ಸತತವಾಗಿ 6 ವರ್ಷದಲ್ಲಿ ತುಂಬಾ ಕಷ್ಟಪಟ್ಟರು ಕೂಡ ಇವರು ಅದನ್ನು ಸಹಿಸಿಕೊಂಡು ವಿದ್ಯಾರ್ಥಿಗಳಿಗೆ ಸರಿಯಾದ ಶಿಕ್ಷಣವನ್ನು ಕೊಡಿಸುತ್ತಾ ಬಂದರು. ನಂತರ ಡಾಕ್ಟರ್ ಸೋಮಶೇಖರಯ್ಯ ಕಲ್ಮಠ್ ಸರ್ ಅವರನ್ನು ಪ್ರಿನ್ಸಿಪಲ್ ಆಗಿ ನೇಮಕ ಮಾಡಿಸಿಕೊಂಡು ಅವರ ಸಹಕಾರದೊಂದಿಗೆ BSc ನರ್ಸಿಂಗ್, ಫಿಸಿಯೋಥೆರಪಿ, ಅಲೈಡ್ ಸೈನ್ಸ್, ಡಿ-ಫಾರ್ಮಸಿ ಇನ್ನಿತರ ಕೋರ್ಸ್ಗಳನ್ನು ಬಳಸಿಕೊಂಡು ನಂತರ ಕಡಿಮೆ ಸಮಯದಲ್ಲಿ ತುಂಬಾ ಚೆನ್ನಾಗಿ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿಸಿಕೊಟ್ಟರು. ಮತ್ತು ನಮಗೆಲ್ಲರಿಗೂ ತುಂಬಾ ಚೆನ್ನಾಗಿ ಪಾಠವನ್ನು ಹೇಳಿಕೊಡ್ತಕ್ಕಂಥ ಎಲ್ಲ ಶಿಕ್ಷಕ ವೃತ್ತಿಯನ್ನು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು. ಇದುವರೆಗೆ ಒಂದು BSc ನರ್ಸಿಂಗ್ ಕಾಲೇಜ್ ಯಾಕಂದ್ರೆ ನಿಮ್ಗೆಲ್ಲ ಪರಿಚಯ ಮಾಡಿಕೊಟ್ಟೆ ನಮ್ಮವ್ವ. ನನಗೆ ತಿಂದಾಕಡೆ ಬಂದಾಳ, ಅತ್ಮೀಯರೆಲ್ಲ ತಿಂದಾಕಡೆ ಬಂದಾರ. ನಾನು ಒಬ್ಬ ವ್ಯಕ್ತಿ ಆದ್ಮೇಲೆ ಎಲ್ಲರೂ ಕೂತ ಆದ್ರೆ ಮೊದಲಕ್ಕೆ ಹುಟ್ಟಿಸಿ ಎಲ್ಲ ಕಡಿ ಮೇಲೆ ಎಲ್ಲ ಮಾಡಿ 1, 2, 3 ಎಲ್ಲ ಮಾಡಿ ಅಲ್ಲಿ ಈ ಮಟ್ಟಕ್ಕೆ ಬೆಳೆಸಾಳ ನಮ್ಮ ತಾಯಿ ಕಾರಣ. ಭೂಮಿ ತಾಯಿಗೆ, ನಮ್ಮ ತಾಯಿಗೆ, ತಂದೆ ತಾಯಿಗೆ, ಅಣ್ತಮ್ಮರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ಮುಂದೆ ಇವತ್ತಿನ ಈ ಮಟ್ಟಕ್ಕೆ ನಾವು ಬಂದಿರ್ತೀವಿ ಅಂದ್ರೆ ಏನು ನೋಡ್ದೇನಲ್ಲ. ಇವತ್ತು ನಾನು ಬರ್ತಡೇ ಮಾಡಿಕೊಟ್ಟಂತಂದ್ರೆ ಏನು ನೋಡ್ದೇನಲ್ಲ. ಯಾಕಂದ್ರೆ ವರ್ಷ ಬರ್ತಡೇ ಬರ್ತದ, ವರ್ಷ ಹೋಗ್ತದೆ. ಆದ್ರೆ ಬರ್ತಡೇ ಈ 1 ವರ್ಷದ ಅವಧಿ ಒಳಗೆ ನಾವು 50 58ನೇ ವಯಸ್ಸಿಗೆ ನಾ ಏನ್ ಮಾಡಿ 1 ವರ್ಷ ಹೋಗಂತ ಒಂದು ಲಿಸ್ಟ್ ಮಾಡ್ಬೇಕು. ಏನ್ ಮಾಡ್ಬೇಕು? ನಾನು ದೇಶಕ್ಕಾಗಿ ಏನ್ ಗಿಫ್ಟ್ ಕೊಡ್ತೀನಿ, ಭೂಮಿ ತಾಯಿಗೆ ಏನ್ ಗಿಫ್ಟ್ ಕೊಡ್ತೀನಿ, ನನ್ನ ಮಕ್ಕಳಿಗೆ ಏನ್ ಗಿಫ್ಟ್ ಕೊಡ್ತೀನಿ,
ನಮ್ಮ ಶಾಲೆ ಶಿಕ್ಷಕರಿಗೆ ಹುಡುಗರಿಗೆ ಏನ್ ನಾ ಗಿಫ್ಟ್ ಕೊಟ್ಟಿದ್ದೆ? ನನ್ನ ಅನುಕರಣೆಗಳನ್ನ ನೀವು ಮಾಡ್ಬೇಕಂದ್ರೆ ನನ್ನ ಹತ್ರ ವ್ಯಕ್ತಿತ್ವ ಚಲೋ ಇರ್ಬೋದು. ಅರಿಷಡ್ ವರ್ಗಗಳು ಎಲ್ಲ ನನ್ನ ಹತ್ರ ಇರ್ಬಾರ್ದು. ಕಾಮ, ಕ್ರೋಧ, ಮೋಹ, ಮೊದಲ ಮತ್ಸರ ಇವು ಯಾವ ಇದ್ದಂಗ ನಾ ಎಲ್ಲ ಒಂದೇ ರೀತಿಯಿಂದ ನೋಡಿದ್ರೆ ನನ್ನ ನೀವು ಬರ್ತಡೇ ಮಾಡ್ತೇನೆ, ನನ್ನ ಅನುಕರಣೆ ಮಾಡ್ತೇನೆ, ನನ್ನ ಪ್ರೀತಿ ಮಾಡ್ತೇನೆ. ನನ್ನ ಬರ್ತಡೇ ನೀವೆಲ್ಲ ವಿಜೃಂಭಣೆಯಿಂದ ಮಾಡ್ತಾರೆ. ಬರ್ತಡೇ ಮಾಡೋ ಉದ್ದೇಶ ಏನಂದ್ರೆ ಆಯುಷ್ಯ ಆರೋಗ್ಯ ಹೆಚ್ಚಾಗಿ ನಮ್ಮ ಸೇವೆ ಮಾಡಿ ನಮ್ಗೆ ಒಳ್ಳೆ ಬುದ್ಧಿ ಕೊಡಿ ಅಂತ ಇವತ್ತು ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು, NKS ಸ್ಪೋರ್ಟ್ ಟಿವಿ, ಪ್ರೆಸೆಂಟ್ ಟಿವಿ, ನಮ್ಮ ಕಾಲೇಜಿನ ಎಲ್ಲ ಪ್ರಾಂಶುಪಾಲರು, ಶಿಕ್ಷಕರು, ಶಿಕ್ಷಕಿಯರು, ನನ್ನ ಸಾಯಿದತ್ತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಟೀಮ್ ಎಲ್ಲರೂ ಕೂಡ ಇವತ್ತು ಈ ವಿಜೃಂಭಣೆಯಿಂದ ನನ್ನ ಹುಟ್ಟುಹಬ್ಬ ನೀವು ಆಚರಣೆ ಮಾಡಿದ್ರೆ ನಾ ಎಲ್ಲರಿಗೂ ಚಿರಋಣಿಯಾಗಿದ್ದೀನಿ. ಅದರೊಂದಿಗೆ ನಿಮಗೂ ಇದೇ ರೀತಿಯಾಗಿ ಮೂತ ಬರ್ತಡೇನ ಒಳ್ಳೆ ಸ್ಪಾನ್ಸರ್ ಮಾಡೋಣ. ಎಲ್ಲರೂ ವ್ಯಕ್ತಿತ್ವ ಚಲೋ ಬೆಳೆಸಿ, ಅಪ್ಪ ಒಂದು ಪ್ರೀತಿ ಮಾಡ್ರಿ, ದೇಶ ಪ್ರೀತಿ ಮಾಡ್ರಿ, ನಿಮ್ಮ ಶಿಕ್ಷಣದ ಪ್ರೀತಿ ಮಾಡ್ರಿ, ಯಾವುದೋ ಚಟಾರಿಗಳನ್ನು ಕಲಿಬಾರ್ದು. ಒಳ್ಳೆ ವಿದ್ಯಾರ್ಥಿಗಳಾಗಿ ದೇಶಕ್ಕೆ ನಾ ಬಂದಿನ ಮೇಲೆ ಈಗ ಪ್ರಾಣಿ ಪಕ್ಷಿಗಳು ಸಹಿತ ತಿಂತಾವು ಉಣ್ತಾವು. ಇವತ್ತು ಅದಕ್ಕೆ ಒಂದಿಷ್ಟು ಮೇವು ಹಾಕಿದ್ವಿ ಅಂದ್ರೆ ಅದಕ್ಕೆ ತನ್ನ ಹೊಟ್ಟೆ ತುಂಬಿ ಅದ್ರೊಳಗೆ ಮಕ್ಕೊಂಡು ಅದ್ರೊಳಗೆ ಸಗಣಿ ಹಾಕಿ ಹೋಗ್ಬಿಡ್ತಾವ. ಅದು ನಮಗೆ ನಾ ಬೇಕು ಅನ್ನೋದು ಏನು ತಿಳಿಯಂಗಿಲ್ಲ. ಅದ್ರಾಗ ನಾವು ಆಗತ್ತ ನಾವೇನ್ ಮಾಡ್ಬೇಕು? ಭೂಮಿಗೆ ಬಂದಿವಿ ಅಂದಾಗ ದೇಶಕ್ಕಾಗಿ ಭೂಮಿ ತಾಯಿಗೆ ನಮ್ಮ ದೇಶಕ್ಕೆ ಏನು ನಾವು ಸ್ಪಾನ್ಸರ್ ಮಾಡಿ ಒಳ್ಳೆ ವ್ಯಕ್ತಿತ್ವ ಏನು ಕೊಡ್ತೀವಿ. ನಿಮ್ಮ ಇಷ್ಟು ಮಂದಿ ಇದ್ದಾರೆ, ಇಷ್ಟು ಮಂದಿಗಳದು ಒಂದೊಂದು ಟ್ರೈನ್ ಅದ. ಏನ್ ಟ್ರೈನ್ ಅದ? 6th ಸೆನ್ಸ್ ಅದ. ಒಂದು ನಾಯಿಗೆ ಮೂಸ್ ತೋರಿಸಿದ ಬಂದು ನಡೀತದ, ದರೋಡ್ಕೊಂಡು ನಡೀತಾವ. ಹಾಗೆ ನಮ್ಮಕ್ಕೂ ಒಂದು 6th ಸೆನ್ಸ್ ಅದ. ಅದಕ್ಕೆಲ್ಲ ಒಳ್ಳೆಯ ರೀತಿಯಿಂದ ಯೂಸ್ ಮಾಡ್ಕೊಳ್ಳಿ. ಭಾಳ ಒಳ್ಳೆ ರೀತಿಯಿಂದ ನೀವು ಒಳ್ಳೆ ಈಗ ನೋಡ್ರಿ, ನೀವು ಬಂದು ಅಡ್ಮಿಷನ್ ಆಗಿದೆ, 2 ವರ್ಷ ಆಗ್ಯದ, 3 ವರ್ಷ ಆಗ್ಯದ. ಆದ್ರೆ ನೀವು ಬಂದಿರೋ ನಾನು 2 ವರ್ಷ ನಿಮ್ಗೆ ಎಲ್ಲಿ ಒಳಗಾಡಿಕೆ ಆಗಂಗಿಲ್ಲ, ನಿಮ್ಮ ಬರ್ತಡೇನು ಮಾಡಕ್ಕೆ ಆಗಂಗಿಲ್ಲ. ಯಾಕಂದ್ರೆ ನಿಮ್ಗೆಲ್ಲ 1, 2, 3 ಬಂದಿರ್ತಾವೆ. ಓದ್ಬೇಕು, ಸ್ಟಡಿ ಮಾಡಬೇಕು, ಎಕ್ಸಾಮ್ ಪಾಸ್ ಆಗಬೇಕು, ರಿಸಲ್ಟ್ ತೆಗಿಬೇಕು, ರ್ಯಾಂಕ್ ಬರಬೇಕು, ಫಸ್ಟ್ ಕ್ಲಾಸ್ ಬರಬೇಕು ಅಂತ ಒಂದೊಂದು ಆಸೆ ಇಟ್ಕೊಂಡಿರ್ತಾರೆ. ಅದ ನಿಮ್ದು ಹುಟ್ಟುಹಬ್ಬ. ನಿಮ್ದು 4 ವರ್ಷ ಆದ್ಮೇಲೆ ನೀವೇನು ಮುಂದೆ ದೇಶಕ್ಕಾಗಿ ಏನು ಗಿಫ್ಟ್ ಕೊಡ್ತೀರೋ, ಒಳ್ಳೆತನ ಏನು ಮಾಡ್ತೀರೋ ಅದೇ ನಿಮ್ಗೆ ಒಳ್ಳೇದಾಗ್ತದೆ. ದೇವರು ನಿಮಗೆಲ್ಲ ಆಯುರ್ವೇದ ಕೊಡ್ತದೆ. ಮತ್ತು ನನ್ನ ಹುಟ್ಟುಹಬ್ಬಕ್ಕೆ ಬಂದ್ರೆ ನಾ ಎಲ್ಲ ನಿಮ್ಗೆ ಚಿರಋಣಿಯಾಗಿದ್ದೀನಿ. ಇದೇ ರೀತಿಯಾಗಿ ನಿಮ್ಮದು ಹುಟ್ಟುಹಬ್ಬಕ್ಕೆ ನಾವೆಲ್ಲ ಬರ್ತೀವಿ. ಇವತ್ತು ನನ್ನ ಆತ್ಮೀಯರಾದಂಥ ಬಂದಂಥ BMJ ಕಾಲೇಜ್, ಭಗವಾನ್ ಮಹಾವೀರ್ ಆಯುರ್ವೇದ ಕಾಲೇಜಿನ ಚೇರ್ಮನ್ರಾದಂಥ ಅಜೀತ್ ಬಾರ್ಮಾರ್ ಅವರು ಹಾಗೂ ಮೇಲ್ಗಿರಿಯಿಂದ ನಮ್ಮ ಮಾಪೋಸ್, ಆಮೇಲೆ ನಮ್ಮ ಆಮೇಲೆ ಎಲ್ಲ ನಮ್ಮ ಕಲ್ಮಡ್ ಸರ್, NKS ಟಿವಿ, ಎಲ್ಲ ಟೆಕ್ನಿಕಲ್, ನಾನ್ ಟೆಕ್ನಿಕಲ್, ಪ್ರಯೇಶ ಇಷ್ಟೆಲ್ಲ ಸ್ಪಾನ್ಸರ್ ಮಾಡೋದು ನಮ್ಮ ಕಲ್ಮಡ್ ಸರ್ ಮಾಡ್ಯಾರ. ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಹಾಗೂ ನಮ್ಮ NKS ಸ್ಪೋರ್ಟ್ ಟಿವಿ ಚಂದ್ರಗಿರಿ ಚೇರ್ಮನ್, ಆಮೇಲೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ನಾನು ಚಿರಋಣಿಯಾಗಿ. ದೇವರು ನಿಮಗೂ ಆಯುರ್ವೇದಕ್ಕೆ ಐಶ್ವರ್ಯ ಕೊಡಲಿ, ಒಳ್ಳೆ ವಿದ್ಯಾರ್ಥಿಗಳಾಗಲಿ. ಒಳ್ಳೆ ನಾನು ಎಷ್ಟೊತ್ತಿನ ಹೆಸರು ತೊಗೊಂಬರ್ರಿ. ಇವತ್ತು ನಾವು ಬೇಗ DCM ಕಾಲೇಜಿಂದ ಬಂದೀನಿ ಅಂದ್ರೆ, ಅಲ್ಲಿಂದ ಬಂದೀನಿ ಅಂದಾಗ ಆ ಕಬಡ್ಡಿ ಟೂರ್ನಮೆಂಟಿಂದ ನಾವು ಹೊರಗೆ ಬಂದೀನಿ ಅಂದ್ರೆ ಆ ಕಾಲೇಜ್ ಹೆಸರು ತೊಗೊಂಬಂದಿವಿ. ಅದಕ್ಕೆ ನನಗೆ ಒಂದು ಫಂಕ್ಷನ್ಗಳನ್ನು ಇನ್ವಿಟೇಷನ್ ಮಾಡಿದ್ರು ನಮಗೆ DCM ಕಾಲೇಜ್ ಒಳಗೆ. ಅವಾಗ ನಾವು ಶಬ್ದ ಹೇಳಿದೆ, ಏನಂದ್ರೆ ಎಲ್ಲರೂ ಜಗ್ ಮಂದಿ ಕೂಡಿದ್ರು, ನಮ್ಮ ಜೂನಿಯರ್ಸ್, ಸೀನಿಯರ್ಸ್, ನಮ್ಮ ಚೇರ್ಮನ್ಗಳು, ಪ್ರಿನ್ಸಿಪಾಲ್ ಎಲ್ಲರೂ ಸೇರಿದ್ರು. ಅವಾಗ ನಾವು ಶಬ್ದ ಹೇಳಿದೆ, ಇಷ್ಟು ಮಂದಿ ಈ DCM ಕಾಲೇಜಿಂದ ನಾವು ಇನ್ಸ್ಟಿಟ್ಯೂಟ್ನಿಂದ ಹೋಗಿ ವೈದ್ಯಕೀಯ ರಂಗದೊಳಗೆ ಇಷ್ಟು ಮುಂದೆ ಬಂದೀವಿ. ರೊಕ್ಕ ಮಾಡೀವಿ, ಆಸ್ತಿ ಮಾಡೀವಿ, ಇನ್ಸ್ಟಿಟ್ಯೂಟ್ ಮಾಡೀವಿ, ಎಲ್ಲ ಮಾಡೀವಿ. ಒಬ್ಬರ ದಾನಪ್ಪ ಕುಸಿತಪ್ಪ ಮೇಲ್ ಮಾಡಿದ ಯಾರ ಹಾಸ್ಪಿಟಲ್ ಒಳಗೆ ನಿಮ್ಮ ಮನೆಯವ್ರ ಫೋಟೋ ಹಾಕಿ ಯಾರು ಓದಿ ಕೇಳಿ ಯಾರು ಹೋಗಿದ್ದಿಲ್ಲ. ಭಾಳ ಖುಷಿ ಆಗ್ತವ್ರು. ಹಾಗ ನಮ್ಮ ಕಾಲೇಜಿಂದ ಇನ್ಸ್ಟಿಟ್ಯೂಟ್ ಮರ್ಯಾದೆ ಕೊಡ್ತಾರೆ. ಈ ನೋಡ್ರಿ ನಮ್ಮ ಗೆಜೆಂದ್ರ ಬಂದಾಗ BMS ಕಾಲೇಜ್ ಬಾಗ್ಮಾರ್ ಅವ್ರ ಕಾಲೇಜ್ ಎಷ್ಟು ಕಾರ್ಟೂನ್ ಪ್ರಾಡಕ್ಟ್ ಮಾಡ್ಯಾರ, ಎಷ್ಟು ಮಂದಿ ಡಾಕ್ಟರ್ ಆಗಿ ಹೊರಗೆ ಹೋಗ್ಯಾರ. ಎಲ್ಲರೂ ಅವ್ರಿಗೆ ಚಿರಋಣಿ ಆಗ್ಯಾರ. ಹಾಗೆ ನೀವು ಎಲ್ಲರೂ ಚಿರಋಣಿ ಆಗ್ರಿ. ದೇವರು ಐಶ್ವರ್ಯ ಕೊಡಲಿ ಅಂತ ಇವತ್ತು ನನ್ನ ಪರೀಕ್ಷೆಗೆ ಬಂದಂಥ ನಿಮಗೆಲ್ಲರಿಗೂ ನಾನು ತುಂಬ ಧನ್ಯವಾದಗಳು.